ಕಾರಣ ಇಲ್ಲದೆ ನಮ್ಮಪ್ಪನ ಸಾಯಿಸಿದ್ರಿ. ನಮ್ಮ ಅಣ್ಣನ್ ಕೂಡ ಅನ್ಯಾಯವಾಗಿ ಸಾಯಿಸಿದ್ರಿ. ಈಗ ನನ್ನನ್ನು ಕೂಡ ಸಾಯಿಸ್ತೀರಾ? ಬನ್ನಿ ಬನ್ನಿ, ಸಾಯಿಸಿ. ಭೈರವಿ, ನಾನು ಹೇಳೋದು ಕೇಳು, ಬಾ ಹೊರಟೋಗೋಣ. ಅರ್ಜುನ್, ನಾನು ಬಂದಿದ್ದೆ ಸತ್ಯ ಏನು ಅಂತ ತಿಳ್ಕೊಳ್ಳೋಕೆ, ಮಧ್ಯ ಬರಬೇಡ. ಭೈರವಿ, ಭೈರವಿ, ನಿನಗೆ ದೇವಾಲಯದೊಳಗೆ ಪ್ರವೇಶವಿಲ್ಲ, ಹೊರಟು ಹೋಗು. ಹೋಗಲ್ಲ. ದೇವಾಲಯಕ್ಕೆ ನೀನು ಹೋಗುವ ಹಾಗಿಲ್ಲ. ಹೋಗ್ತೀನಿ. ನಮ್ಮ ಸಹನೆನ ಪರೀಕ್ಷೆ ಮಾಡಬೇಡ ಭೈರವಿ, ಮರ್ಯಾದೆಯಿಂದ ಹೊರಟು ಹೋಗು. ಒಳಗಡೆ ಹೋದ್ರೆ ಸತ್ತೋಗ್ತೀನಿ, ಅಷ್ಟೇ ತಾನೆ? ಸಾಯಿಸಿ, ಸಾಯಿಸಿ. ನೀನು ಈ ದೇವಾಲಯವನ್ನು ಕಾಪಾಡುವ ವಂಶಕ್ಕೆ ಸಂಬಂಧಪಟ್ಟವಳಾಗಿದ್ದರಿಂದ ನಿನ್ನನ್ನು ಕೊಲ್ಲದೆ ಎಚ್ಚರಿಸುತ್ತಿರುವೆ. ನೀನಲ್ಲದೆ ಬೇರೆಯವರಾಗಿದ್ದರೆ ಈ ಕ್ಷಣಕ್ಕೆ ನನ್ನ ವಿಷಕ್ಕೆ ಬಲಿಯಾಗಿರುತ್ತಿದ್ದೆ. ನನ್ನ ಮಾತನ್ನು ಕೇಳಿ ಹೊರಟು ಹೋಗು. ದೇವಾಲಯ ಕಾಪಾಡೋ ವಂಶಕ್ಕೆ ಸೇರಿದವಳಾದ್ದರಿಂದ ನನ್ನ ಸಾಯಿಸಲ್ಲ ಅಂತ ಹೇಳ್ತಾ ಇದ್ದೀರಾ? ಆದ್ರೆ ಆ ವಂಶಕ್ಕೆ ಸೇರಿದ ನಮ್ಮಪ್ಪನ್ನ ಕಾರಣ ಇಲ್ಲದೆ ಯಾಕೆ ಸಾಯಿಸಿದ್ರಿ? ಆ ವಂಶಕ್ಕೆ ಸೇರಿದ ನಮ್ಮ ಅಣ್ಣನ್ನ ಅನ್ಯಾಯವಾಗಿ ಯಾಕೆ ಸಾಯಿಸಿದ್ರಿ? ಹೇಳಿ, ನೀವು ನಮ್ಮ ಅಣ್ಣನ ನಮ್ಮಪ್ಪನ ಯಾಕೆ ಸಾಯಿಸಿದ್ರಿ? ನಿನ್ನವರನ್ನು ಸಾಯಿಸಿದ್ದು ನಾವಲ್ಲ. ನೀವು ಸಾಯಿಸ್ತಾ ಇದ್ರೆ ಅವ್ರ ಕೊರಳಿನ ಮೇಲೆ ಹಾವು ಕಚ್ಚಿದ ಗುರ್ತು ಹೇಗಿರುತ್ತೆ? ಯಾರೋ ಬೇಕಂತಲೇ ನಾವು ಸಾಯಿಸಿದ ಹಾಗೆ ತೋರಿಸಿ ನಮ್ಮ ನಾಗಜಾತಿ ಮೇಲೆ ಆರೋಪ ಬರುವ ಹಾಗೆ ಮಾಡಿದ್ದಾರೆ. ಸುಳ್ಳು. ನೀವು ಸಾಯಿಸ್ತಾ ಇದ್ರೆ ಅವ್ರು ಯಾಕೆ ಸತ್ತೋದ್ರು? ಹೇಗ್ ಸತ್ತೋದ್ರು? ನಿಮ್ಮಿಂದನೇ ಸತ್ತೋಗಿದ್ದಾರೆ ಅಂತ ನಾನಲ್ಲ, ಜನರೆಲ್ಲ ನಂಬ್ತಿದ್ದಾರೆ. ನೀವು ಸಾಯಿಸಿಲ್ಲ ಅಂತ ಹೇಳ್ತಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇದ್ರೆ ತೋರಿಸಿ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ಸುಳ್ಳು. ನಿಮ್ಮ ನಾಗಗಳನ್ನ ದೈವ ಆಗಿ, ನಮ್ಮನೆ ದೇವರಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವರು ಕೂಡ ಸುಳ್ಳು ಹೇಳುತ್ತೆ ಅಂತ, ಪೂಜೆ ಮಾಡಿದವ್ರು ಪ್ರಾಣ ತೆಗೆಯುತ್ತೆ ಅಂತ ನನಗಿವಾಗ ಅರ್ಥ ಆಯ್ತು. ಕಣ್ಣಿಗೆ ಕಾಣುವುದೇ ಸತ್ಯವೆಂದುಕೊಂಡು ಆ ಕಾರಣದಿಂದಾಗಿ ನೀನು ನಮ್ಮ ನಾಗಜಾತಿಯನ್ನ ಅನುಮಾನಿಸುತ್ತಿರುವೆ. ಅನುಮಾನಿಸ್ದೆ ಪ್ರಾಣ ತೆಗೆಯೋ ನಿಮ್ಮನ್ನ ಹಾಲೆರೆದು ಪೂಜೆ ಮಾಡಿ ಅಂತೀರಾ? ನಮ್ಮಪ್ಪ ನಮ್ಮಣ್ಣ ಇಬ್ರು ನಿಮ್ಮನ್ನ ದೇವ್ರ ತರ ಪೂಜೆ ಮಾಡ್ತಿದ್ರು. ಅವರನ್ನೇ ನೀವು ಸಾಯಿಸಿದ್ದೀರಾ ಅಂದ್ರೆ ನೀವು ದೇವ್ರೇ ಅಲ್ಲ. ನೀವು ಹೇಳ್ತಾ ಇರೋದು ನಿಜ ಅಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿಲ್ಲು. ಯಾವ ಜಾತಿಗೂ ಇಲ್ಲದೆ ಇರುವ ನಿಯಮ, ನಿಷ್ಠೆ, ವಿಶಿಷ್ಟತೆ ನಮ್ಮ ನಾಗಜಾತಿಗಿದೆ. ನಮ್ಮ ನಾಗಜಾತಿ ಎಲ್ಲಕ್ಕಿಂತ ಉತ್ತಮವಾಗಿದೆ, ಶ್ರೇಷ್ಠವಾಗಿದೆ. ಮುಕ್ಕೋಟಿ ದೇವರು ಕೂಡ ನಮ್ಮ ನಾಗಜಾತಿಯನ್ನ ದೇವಜಾತಿ ಎಂದು ಗುರುತಿಸಿ ಗೌರವಿಸಿ ಪೂಜಿಸುತ್ತಿದ್ದಾರೆ. ಹೀಗಿರುವಾಗ ನಾವು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ನೀವು ಹೇಳಿದ್ದೆ ನಿಜ ಆದ್ರೆ ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಿ. ದೇವರಾಗ್ಲಿ ದೇವತೆಗಳಾಗ್ಲಿ ಅವ್ರನ್ನ ಪೂಜೆ ಮಾಡೋ ಭಕ್ತರನ್ನ ಆಶೀರ್ವಾದ ಮಾಡಿ ಕಾಪಾಡ್ತಾರೆ ಅನ್ನೋದು ಎಲ್ರ ನಂಬಿಕೆ. ಆ ನಂಬಿಕೆಯಿಂದಾನೇ ದೇವರು ಅನ್ಸ್ಕೊಳ್ಳೋ ಎಲ್ರೂ ಪೂಜೆ ಮಾಡ್ತಾರೆ. ನೀವು ಯಾರನ್ನು ಸಾಯಿಸಲ್ಲ ಅನ್ಕೊಂಡಿದ್ದೀನಿ, ಆದ್ರೆ ನಿಮ್ಮನ್ನ ದೇವರಾಗಿ ಪೂಜೆ ಮಾಡಿ ಆರಾಧಿಸಿರೋ ನಮ್ಮಣ್ಣ ನಮ್ಮಪ್ಪನ್ನ ನೀವ್ ಯಾಕೆ ಕಾಪಾಡದೆ ಹೋದ್ರಿ? ನಿಮ್ ನಾಗಜಾತಿ ಉತ್ತಮವಾಗಿರೋದು, ವಿಶಿಷ್ಟವಾಗಿರೋದು ಅಂತ ಹೇಳ್ಕೋತೀರಾ ಅಲ್ಲ? ನಿಮ್ಮನ್ನ ಪೂಜೆ ಮಾಡ್ತಿರೋ ನಮ್ಮನ್ನ ನೀವ್ ಯಾಕೆ ಕಾಪಾಡಲಿಲ್ಲ? ನಮ್ಮವರು ಯಾವ ತಪ್ಪು ಮಾಡಲಿಲ್ಲ ಅಂತ ನನಗೆ ಗೊತ್ತು. ಒಂದು ವೇಳೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ರೆ, ತಪ್ಪು ಮಾಡಿರೋರ್ನ ಮನ್ನಿಸಿ ಕ್ಷಮಿಸೋದು ದೇವರಾಗಿರೋ ನಿಮ್ಮ ಕರ್ತವ್ಯ ಅಲ್ವಾ? ಅದು ನಿಮ್ಮ ಜವಾಬ್ದಾರಿ ಆಗಲ್ವಾ? ನಿಮ್ಮನ್ನ ಆರಾಧಿಸಿರೋರ್ನ ನೀವು ಕಾಪಾಡಿ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ದೇವ್ರು ಹೇಗಾಗ್ತೀರಾ? ನೀವು ಕಾಪಾಡೋ ದೇವತೆಗಳಂತ ನಂಬಿ
ನಿಮಗ್ ಪೂಜೆ ಮಾಡ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ನೀವಿರೋ ಹುತ್ತದ ಸುತ್ತ ಪ್ರದಕ್ಷಿಣೆ ಮಾಡ್ತಾರೆ, ನಿಮ್ಗೋಸ್ಕರ ಉಪವಾಸ ಮಾಡ್ತಾರೆ, ನಿಮ್ಗೋಸ್ಕರ ಕೈ ಮುಗಿತಾರೆ, ಹೋಮಗಳನ್ನ ಮಾಡ್ತಾರೆ. ಅಂಥವ್ರನ್ನ ಕಾಪಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮಗ್ ಪೂಜೆ ಯಾಕೆ, ಅಭಿಷೇಕ ಯಾಕೆ, ನಿಮಗ್ ನೈವೇದ್ಯ ಯಾಕೆ, ಆರತಿ ಯಾಕೆ, ನಿಮಗ್ ಹುತ್ತ ಯಾಕೆ, ದೇವಸ್ಥಾನಗಳು ಯಾಕೆ, ನಿಮಗ್ ಕೀರ್ತನೆಗಳು ಯಾಕೆ, ಭಜನೆಗಳು ಯಾಕೆ, ನಿಮಗ್ ವಿಗ್ರಹಗಳು ಯಾಕೆ, ದೀಪಾರಾಧನೆಗಳು ಯಾಕೆ? ಹೇಳಿ 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 ಹೇಳಿ. ನೀವ್ ಹೇಳ್ತಾ ಇರೋದು ನಿಜಾನೇ ಅನ್ನೋ ನಂಬಿಕೆ ನನಗಿಲ್ಲ. ನೀವೇ ಅಲ್ಲ, ನೀವಲ್ದೆ ಮುಕ್ಕೋಟಿ ದೇವ್ರುಗಳು ಬಂದು ಹೇಳಿದ್ರು ನಾನ್ ನಂಬಲ್ಲ. ನೀವ್ ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ತಿಳ್ಕೊಳಕ್ಕೆ ನಾನ್ ಬಂದಿರೋದು. ಅದಕ್ಕೆ ನಾನೀಗ ಒಳಗಡೆ ಹೋಗ್ತಾ ಇರೋದು. ಭೈರವಿ, ಏನು ಹೇಳಿದರು, ಹೇಗೆ ಹೇಳಿದರು, ಈಗ ನೀನು ನಂಬುವ ಸ್ಥಿತಿಯಲ್ಲಿಲ್ಲ ಎಂದು ನಮಗೆ ಅರ್ಥವಾಗಿದೆ. ಈ ದೇವಾಲಯದ ಒಳಗೆ ಯಾರೂ ಪ್ರವೇಶ ಮಾಡದಂತೆ ರಕ್ಷಿಸುವುದು ನಮ್ಮ ಜವಾಬ್ದಾರಿ. ನಮ್ಮನ್ನು, ನಮ್ಮ ಕರ್ತವ್ಯವನ್ನು ಧಿಕ್ಕರಿಸಿ ಹೋಗುವವರಿಗೆ ನಾವು ಶಿಕ್ಷೆ ಕೊಡಬೇಕಾಗುತ್ತದೆ. ನನ್ನ ಮಾತು ಕೇಳಿ ಹೊರಟು ಹೋಗು. ಇಲ್ಲದಿದ್ದರೆ ನಮ್ಮ ಜವಾಬ್ದಾರಿ ನಿರ್ವಹಿಸುವುದಕ್ಕೋಸ್ಕರ ನಿನ್ನ ಪ್ರಾಣ ತೆಗೆಯಬೇಕಾಗುತ್ತದೆ. ಭೈರವಿ, ಇಲ್ಲಿಂದ ಹೋಗೋಣ ಬಾ ಭೈರವಿ, ನನ್ನ ಮಾತು ಕೇಳು. ದೇವತೆಗಳು ಅಂತ ಕುರುಡಾಗಿ ನಂಬಿರೋ ಈ ವಿಷಕ್ರಿಮಿಗಳ ಮಾತು ಕೇಳಿ ಹೊರಟೋಗಕ್ಕಲ್ಲ ನಾನು ಬಂದಿರೋದು. ಒಳಗಡೆ ಹೋಗೇ ಹೋಗ್ತೀನಿ. ಭೈರವಿ, ನಾಗರಾಜ, ಇವ್ರ ಅಣ್ಣ ಅಪ್ಪ ಸತ್ತು ಹೋಗಿದ್ದಾರೆ ಅನ್ನೋ ನೋವಿಂದ ನಿಮ್ಮನ್ನ ಎದುರಿಸಿ ಮಾತಾಡ್ತಿದ್ದಾರೆ ಹೊರತು ನೀವಂದ್ರೆ ಭಕ್ತಿ ಇಲ್ಲದೆ ಅಲ್ಲ ನಾಗರಾಜ. ಭೈರವಿ ನಿಮಗೆ ಪೂಜೆ ಮಾಡಿದ್ದಾಳೆ, ನಿಮಗೆ ದೀಕ್ಷೆ ಮಾಡಿದ್ದಾಳೆ, ನಿಮಗೆ ಹಾಲಿನ ಅಭಿಷೇಕ ಮಾಡಿದ್ದಾಳೆ ಅಂದಮೇಲೆ ಇವಳಿಗೆ ನಿಮ್ಮ ಮೇಲೆ ಭಕ್ತಿ, ಗೌರವ, ನಂಬಿಕೆ ಎಲ್ಲ ಇದೆ ಅಂತಾನೆ ಅರ್ಥ ಅಲ್ವಾ? ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಭೈರವಿಗೆ ಏನು ಮಾಡಬೇಡಿ. ದೇವಾಲಯದೊಳಗೆ ಪ್ರವೇಶ ಮಾಡಬೇಕು ಎನ್ನುವ ಯಾರೊಬ್ಬರನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಭೈರವಿನ ಸಾಯಿಸಬೇಡಿ, ಬೇಕಂದ್ರೆ ನನ್ನ ಸಾಯಿಸಿ ಅವಳನ್ನು ಕ್ಷಮಿಸಿ ಕರುಣೆ ತೋರಿಸಿ. ಭೈರವಿ, ನಮ್ಮ ಕರ್ತವ್ಯಕ್ಕೆ ಅಡ್ಡ ಬಂದರೆ ನೀನು ಕೂಡ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಭೈರವಿ, ನೀನು ನಿಜವಾಗ್ಲೂ ನಿಮ್ಮ ಅಣ್ಣನ ಆಸೆ ನೆರವೇರಿಸಬೇಕು ಅಂದರೆ ನೀನು ಸಾಯಬಾರ್ದು, ಬದುಕಿರ್ಬೇಕು. ನೀನು ಬದುಕಿರ್ಬೇಕು ಅಂತ ನನ್ನ ಮಾತನ್ನು ಕೇಳಬೇಕು. ಸರಿ ಸರಿ, ನೀನು ನನ್ನ ಮಾತನ್ನು ಕೇಳೋ ಅಗತ್ಯ ಇಲ್ಲ.
ನಿನಗೆ ನಿಮ್ಮ ಅಣ್ಣ ನಿಮ್ಮ ಅಪ್ಪನ ಮೇಲೆ ಅಷ್ಟು ಇಷ್ಟು ಗೌರವ ಇದ್ರೆ ನೀನ್ ನನ್ನ ಜೊತೆ ಬಾ 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 ಭೈರವಿ ಬಾ ಬಾ ಭೈರವಿ. ಅರ್ಜುನ್ 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 ನಿನ್ನನ್ನು ಕೂಡ ಸಾಯಿಸುತ್ತೆ. ಹೊರಟೋಗು ಅರ್ಜುನ್. ಭೈರವಿ ನನಗೆ ಪ್ರಾಣ ಮುಖ್ಯ ಅಲ್ಲ, ನೀನ್ ಮುಖ್ಯ. ಭೈರವಿ ನಿನ್ಗೇನು ಆಗಲ್ಲ. ಅರ್ಜುನ್ ನನ್ನ ಮಾತು ಕೇಳು. ಭೈರವಿ ಕಣ್ ಮುಚ್ಬೇಡ. ಭೈರವಿ ಕಣ್ ತೆಗಿ. ಭೈರವಿ ಭೈರವಿ ನನ್ನ ನೋಡು, ಕಣ್ ಮುಚ್ಬೇಡ. ನನ್ನ ಕಡೆ ನೋಡು, ನನ್ನ ನೋಡು. ಭೈರವಿ ನಿನ್ಗೇನು ಆಗಲ್ಲ, ನಿನ್ಗೇನು ಆಗಲ್ಲ ಭೈರವಿ, ನಿನ್ಗೇನು ಆಗಲ್ಲ. ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗಿದೆ ಅರ್ಜುನ್. ಇಲ್ಲ ಭೈರವಿ, ನೀನಿಲ್ದೆ ನಾನು ಬದುಕಲ್ಲ. ನಾನಿನ್ನ ಉಳಿಸ್ಕೋತೀನಿ. ನೀ ನನ್ನ ಪ್ರಾಣ ಭೈರವಿ, ನೀ ನನ್ನ ಪ್ರಾಣ. ನಾನಿನ್ನ ಉಳಿಸ್ಕೋತೀನಿ. ಬಾ ಭೈರವಿ. ಭೈರವಿ ಭೈರವಿ ಎದಳು. ಅಜ್ಜಿ 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 ಬೇಗ ಬಾಗಿಲು ತೆಗೀರಿ. ಅಜ್ಜಿ ಅಜ್ಜಿ ಅರ್ಜುನ್, ಭೈರವಿಗೆ ಏನಾಯ್ತು? ಜಾಗ ಬಿಡಿ, ಯಾಕೆ ಜಾಗ ಬಿಡಿ. ಹೋಗ್ತಾ ಇದ್ಯಾ? ಭೈರವಿ ಏನಾಯ್ತಪ್ಪ? ಭೈರವಿಗೆ ಏನಾಯ್ತು? ಭೈರವಿ ಭೈರವಿ ಏನಾಯ್ತಮ್ಮ? ಭೈರವಿಗೆ ಹಾವು ಕಚ್ಚಿದೆ ಅಜ್ಜಿ. ಹಾವು ಕಚ್ಚಿದ್ಯಾ? ಭೈರವಿ ಅಮ್ಮ, ಭೈರವಿ 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 ಏನಾಯ್ತಮ್ಮ? ಭೈರವಿ ಭೈರವಿ ಏನಾಯ್ತು? ಏನಾಯ್ತೆ ಭೈರವಿ? ಹಾವು ನಿನ್ನನ್ ಯಾಕಮ್ಮ ಕಚ್ತ ಭೈರವಿ? ಹಾವು ಯಾಕೆ ಕಚ್ಚುತ್ತೆ ಅರ್ಜುನ್? ಇಷ್ಟಕ್ಕೂ ಭೈರವಿ ಹೊರಗಡೆ ಎಲ್ಲಿ ಹೋಗಿದ್ಲು? ನೀನ್ ಕರ್ಕೊಂಡು ಹೋಗಿದ್ಯಾ? ನಾನು ಕರ್ಕೊಂಡು ಹೋಗಿರಲಿಲ್ಲ. ಅವಳು ಹೊರಗಡೆ ಹೋಗೋದನ್ನ ನೋಡಿ ಎಲ್ಲಿ ಹೋಗ್ತಿದ್ದಾಳೆ ಅಂತ ಹಿಂದೆನೇ ಹೋದೆ.
ಯಾಕಮ್ಮ ಹೋದೆ ಅಲ್ಲಿಗೆ? ಅಂತ ಸಾಹಸ ಯಾಕಮ್ಮ ಮಾಡಕ್ ಹೋದೆ ಭೈರವಿ? ಅಮ್ಮ ಭೈರವಿ, ಭೈರವಿ ಕಣ್ಣು ತೆಗಿತಾ ಇಲ್ಲ ಅಂದ್ರೆ ಮೈಯೆಲ್ಲ ವಿಷ ತುಂಬಾ ಏರ್ತಾ ಇದೆಯೇನೋ. ಅಮ್ಮ ಭೈರವಿ ಹೇಳಮ್ಮ, ಭೈರವಿ. ಇಲ್ಲ, ಭೈರವಿಗೆ ಹಾವು ಕಚ್ಚೋಕ್ ಸಾಧ್ಯನೇ ಇಲ್ಲ. ಹಾವು ಕಚ್ಚಿದ್ದನ್ನ ನಾನು ನೋಡಿದೆ ಅಜ್ಜಿ. ನನ್ನ ಕಣ್ಣು ಮುಂದೆನೇ ಕಚ್ಬಿಡ್ತು. ನೀನ್ ಹೇಳ್ತಾ ಇರೋದು ನಿಜನೋ ಅಲ್ವೋ ನಂಗೆ ಗೊತ್ತಿಲ್ಲಪ್ಪ. ಮಾಮೂಲಿ ಹಾವಲ್ಲ, ಆ ಪರಮಶಿವನ್ ಕೊರಳಲ್ಲಿರೋ ಹಾವು ಕೂಡ ನನ್ನ ಮೊಮ್ಮಗಳಿಗೆ ಏನೂ ಮಾಡೋಕ್ಕಾಗಲ್ಲಪ್ಪ, ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ಇದು ದೈವವರ ಪ್ರಸಾದ. ಅಷ್ಟ ನಾಗರದ ನಾಗರಕ್ಷ ಬಂದ. ನನ್ನ ಮೊಮ್ಮಗಳ ಜಾತಕದಲ್ಲಿ ಪ್ರಾಣಗಂಡ ಇದೆ ಅಂತ ಗೊತ್ತಾಗಿದ್ದಕ್ಕೆ ಚಿಕ್ಕವಳಿದ್ದಾಗಲೇ ಈ ನಾಗರಕ್ಷ ಬಂಧನ ಕೈಗೆ ಹಾಕಿದ್ದೆ. ಈ ಕಡ್ಗ ಕೈಯಲ್ಲಿದ್ದಾಗ ಹಾವು ನನ್ನ ಮೊಮ್ಮಗಳ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಈ ನಾಗರಕ್ಷ ಬಂದಕ್ಕಿರೋ ಶಕ್ತಿ ಮಹಿಮೆ ಅಂತದ್ದು. ಅಜ್ಜಿ, ಅದು ನಕಲಿದು. ನಾವು ಇಂಡಿಯಾಗೆ ಬಂದಾಗ ಭೈರವಿ ಏರ್ಪೋರ್ಟಲ್ಲಿ ಅವಳದು ಕಡ್ಗ ಕಳ್ಕೊಂಡ್ಬಿಟ್ಲು. ಏನಿದು?